ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಶ್ರೀಲಂಕಾವನ್ನು ಸಂಪರ್ಕಿಸುವ ಸಮುದ್ರದ ಮಧ್ಯೆ ಒಂದು ವಿಚಿತ್ರ ಕಲ್ಲುಗಳ ಸರಣಿ ಇದೆ. ಅದನ್ನು ಕೆಲವರು ಆಡಮ್ಸ್ ಬ್ರಿಡ್ಜ್ ಎಂದು ಕರೆಯುತ್ತಾರೆ. ಆದರೆ ಕೋಟ್ಯಾಂತರ ಹಿಂದೂಗಳ ನಂಬಿಕೆಯ ಪ್ರಕಾರ ಅದು ರಾಮ ಸೇತುವೆ, ಅಂದರೆ ಶ್ರೀರಾಮನ ವಾನರ ಸೇನೆ ನಿರ್ಮಿಸಿದ ಸೇತುವೆಯಾಗಿದೆ. ಆದರೆ ನಿಜವಾಗಿಯೂ ಸಾವಿರಾರು ವರ್ಷಗಳ ಹಿಂದೆ ಒಂದು ಸೇತುವೆ ನಿರ್ಮಾಣವಾಗಿತ್ತೆ. ಉಪಗ್ರಹ ಚಿತ್ರಗಳಲ್ಲಿ ಕಾಣುವ ಆ ರಚನೆ ನೈಸರ್ಗಿಕವಾಗಿದೆಯೇ ಅಥವಾ ಮಾನವ ನಿರ್ಮಿತವಾಗಿದೆಯೇ? ಮತ್ತು ಈ ಸೇತುವೆಯ ಹತ್ತಿರವೇ ಇರುವ ರಾಮೇಶ್ವರಂ ದೇವಾಲಯದೊಂದಿಗೆ ಇದರ ಸಂಬಂಧ ಏನು? ಇಂದಿನ ವಿಡಿಯೋದಲ್ಲಿ ಪುರಾಣ, ಇತಿಹಾಸ ಮತ್ತು ವಿಜ್ಞಾನದ ದೃಷ್ಟಿಯಿಂದ ಈ ಮಹಾ ರಹಸ್ಯವನ್ನು ತಿಳಿಯೋಣ ಸ್ನೇಹಿತರೆ. ರಾಮೇಶ್ವರಂ ಟೆಂಪಲ್ ಭಾರತದ ತಮಿಳುನಾಡು ರಾಜ್ಯದ ರಾಮೇಶ್ವರಂ ದ್ವೀಪದಲ್ಲಿದೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರದಲ್ಲಿ ಒಂದಾಗಿದೆ. ಕಾಶಿ, ದ್ವಾರಕಾ, ಬದ್ರಿನಾಥ ಮತ್ತು ರಾಮೇಶ್ವರಂ ಈ 4 ಕ್ಷೇತ್ರಗಳನ್ನು ಚಾರ್ ಧಾಮ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ದೇವಾಲಯದ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಅದರ ಉದ್ದವಾದ ಕಾರಿಡಾರ್. ವಿಶ್ವದ ಅತಿ ಉದ್ದದ ದೇವಾಲಯದ ಕಾರಿಡಾರ್ಗಳಲ್ಲಿ ಇದು ಒಂದಾಗಿದೆ. ನೂರಾರು ಸುಂದರ ಕಂಬಗಳು ಇಂದಿಗೂ ಭಕ್ತರನ್ನ ಆಶ್ಚರ್ಯಗೊಳಿಸುತ್ತಿದೆ. ಈ ಕತೆ ನಮ್ಮನ್ನ ಸಾವಿರಾರು ವರ್ಷಗಳ ಹಿಂದೆ ಕರೆದೊಯ್ಯುತ್ತದೆ ಸ್ನೇಹಿತರೆ. ರಾವಣನು ಸೀತಾದೇವಿಯನ್ನ ಅಪಹರಿಸಿ ಲಂಕೆಗೆ ಕರೆದೊಯ್ಯುತ್ತಾನೆ. ಶ್ರೀರಾಮ, ಲಕ್ಷ್ಮಣ ಮತ್ತು ಹನುಮಂತರು ಸೀತೆಯನ್ನ ಹುಡುಕಲು ಹೊರಡ್ತಾರೆ. ಕೊನೆಗೆ ಸೀತೆ ಲಂಕೆಯಲ್ಲಿದ್ದಾರೆ ಎಂಬುದು ತಿಳಿಯುತ್ತದೆ. ಆದರೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಮಧ್ಯೆ ವಿಶಾಲವಾದ ಸಮುದ್ರ. ಲಂಕೆ ತಲುಪುವುದು ಹೇಗೆ ಅಂದಾಗ ಶ್ರೀರಾಮ ಸಮುದ್ರ ದೇವನನ್ನ ಪ್ರಾರ್ಥಿಸುತ್ತಾರೆ. ಪುರಾಣಗಳ ಪ್ರಕಾರ ನಳ ಮತ್ತು ನೀಳ ಎಂಬ ವಾನರ ಯೋಧರ ನೇತೃತ್ವದಲ್ಲಿ ಸೇತುವೆ ನಿರ್ಮಿಸಲು ಆರಂಭವಾಗುತ್ತದೆ. ಸಾವಿರಾರು ವಾನರರು ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ಆ ಕಲ್ಲುಗಳ ತೇಲುತ್ತವೆ ಎಂಬ ನಂಬಿಕೆ ಇರುತ್ತದೆ. ಹೀಗೆ ನಿರ್ಮಾಣವಾದ ಸೇತುವೆಯೇ ರಾಮ ಸೇತುವೆ. ರಾವಣನನ್ನು ಸಂಹರಿಸಿದ ನಂತರ ಶ್ರೀರಾಮನಿಗೆ ಒಂದು ಚಿಂತೆ ಕಾಡಿತು. ರಾವಣನು ಬ್ರಾಹ್ಮಣ ವಂಶದಲ್ಲಿ ಜನಿಸಿದ್ದ. ಆದ್ದರಿಂದ ಅವನನ್ನು ಕೊಂದ ಪಾಪ ನಿವಾರಣೆಗೆ ಶಿವನ ಆರಾಧನೆ ಮಾಡಬೇಕು ಎಂದು ನಿರ್ಧರಿಸುತ್ತಾನೆ. ಅಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾರೆ ಎಂಬ ನಂಬಿಕೆ ಇದೆ. ಅದೇ ಮುಂದೆ ರಾಮೇಶ್ವರನಾಥ ಸ್ವಾಮಿ ದೇವಾಲಯವಾಗಿ ಬೆಳೆಯುತ್ತದೆ ಎಂದು ಹೇಳ್ತಾರೆ ಸ್ನೇಹಿತರೆ. ರಾಮ ಸೇತುವೆ ಭಾರತದ ಧನುಷ್ಕೋಡಿ ಮತ್ತು ಶ್ರೀಲಂಕಾದ ಮನ್ನಾರ್ ದ್ವೀಪದ ನಡುವೆ ಇದೆ. ಸುಮಾರು 48 ಕಿಲೋಮೀಟರ್ ಉದ್ದದ ಕಲ್ಲು ಮತ್ತು ಮರಳು ದ್ವೀಪಗಳ ಸರಣಿ ಇದು. ಮೇಲಿನಿಂದ ನೋಡಿದರೆ ಒಂದು ಸೇತುವೆಯಂತೆ ಕಾಣುತ್ತದೆ. ಉಪಗ್ರಹ ಚಿತ್ರಗಳು ಪ್ರಕಟವಾದ ನಂತರ ಈ ಸ್ಥಳದ ಬಗ್ಗೆ ವಿಶ್ವದ ಗಮನ ಸೆಳೆಯಿತು. ವಿಜ್ಞಾನಿಗಳ ಪ್ರಕಾರ ಇದು ಒಂದು ನೈಸರ್ಗಿಕ ಭೌಗೋಳಿಕ ರಚನೆ. ಸಮುದ್ರದ ಪ್ರವಾಹ, ಮರಳು, ಕಲ್ಲುಗಳ ಸಂಗ್ರಹದಿಂದ ಇದು ರೂಪುಗೊಂಡಿರಬಹುದು. ಆದರೆ ಕೆಲವು ಸಂಶೋಧಕರು ಕೆಲವು ಭಾಗಗಳ ರಚನೆ ಅಸಾಮಾನ್ಯವಾಗಿದೆ ಎಂದು ಹೇಳಿದ್ದಾರೆ. ಇದರಿಂದಲೇ ಚರ್ಚೆಗಳು ಮುಂದುವರೆದಿವೆ. ಇಂದಿಗೂ ಇದರ ಬಗ್ಗೆ ಸಂಪೂರ್ಣ ಒಮ್ಮತ ಇಲ್ಲ. ಧನುಷ್ಕೋಡಿ ಒಮ್ಮೆ ಅಭಿವೃದ್ಧಿ ಹೊಂದಿದ ಪಟ್ಟಣ. 1964ರಲ್ಲಿ ಭೀಕರ ಚಂಡಮಾರುತ ಈ ಪಟ್ಟಣವನ್ನು ನಾಶ ಮಾಡಿತು. ಸಾವಿರಾರು ಜನರು ಮೃತಪಟ್ಟರು. ಇಂದು ಅಲ್ಲಿ ಅವಶೇಷಗಳು ಮಾತ್ರ ಉಳಿದಿವೆ. ಅದನ್ನು ಗೋಸ್ಟ್ ಟೌನ್ ಎಂದು ಕರೆಯುತ್ತಾರೆ. ರಾಮ ಸೇತುವಿನ ಆರಂಭದ ಭಾಗ ಇದೇ ಪ್ರದೇಶದಲ್ಲಿದೆ ಎಂದು ಅನೇಕರು ನಂಬ್ತಾರೆ. ರಾಮೇಶ್ವರಂ ಪ್ರದೇಶದಲ್ಲಿ ಕೆಲವು ತೇಲುವ ಕಲ್ಲುಗಳನ್ನು ಪ್ರವಾಸಿಗರಿಗೆ ತೋರಿಸಲಾಗುತ್ತದೆ. ಅನೇಕರು ಇವು ರಾಮ ಸೇತುವೆಯ ಕಲ್ಲುಗಳು ಎಂದು ನಂಬ್ತಾರೆ. ಆದರೆ ವಿಜ್ಞಾನಿಗಳು ಇವುಗಳಲ್ಲಿ ಕೆಲವು ಜ್ವಾಲಾಮುಖಿ ಮೂಲದ ರಂಧ್ರಗಳಿರುವ ಕಲ್ಲುಗಳಾಗಿರಬಹುದು ಎಂದು ಹೇಳಿದ್ದಾರೆ. ಆದರೂ ಈ ಕಲ್ಲುಗಳು ಭಕ್ತರಲ್ಲಿ ಅಪಾರ ಕುತೂಹಲವನ್ನು ಮೂಡಿಸುತ್ತವೆ. ಕೆಲವರಿಗೆ ರಾಮ ಸೇತುವೆ ಒಂದು ಪುರಾಣದ ಕಥೆಯಾಗಿದೆ, ಕೆಲವರಿಗೆ ಅದು ಇತಿಹಾಸ, ಮತ್ತೆ ಕೆಲವರಿಗೆ ಅದು ಭಕ್ತಿಯ ಸಂಕೇತ. ಸಾವಿರಾರು ವರ್ಷಗಳಿಂದ ಈ ಕಥೆ ಕೋಟ್ಯಾಂತರ ಜನರಿಗೆ ಪ್ರೇರಣೆ ನೀಡುತ್ತಿದೆ. ರಾಮನ ಧೈರ್ಯ, ಹನುಮಂತನ ಭಕ್ತಿ ಮತ್ತು ವಾನರ ಸೇನೆಯ ಏಕತೆ ಇಂದಿಗೂ ಜನರನ್ನು ಆಕರ್ಷಿಸುತ್ತಿದೆ. ಹಾಗಾದರೆ ಸ್ನೇಹಿತರೆ, ರಾಮ ಸೇತು ನಿಜವಾಗಿಯೂ ಶ್ರೀರಾಮ ನಿರ್ಮಿಸಿದ ಸೇತುವೆಯ ಅಥವಾ ಮನುಷ್ಯರು ನಿರ್ಮಿಸಿದ ಸೇತುವೆಯಾಗಿರಬಹುದಾ? ಕೆಲವರಿಗೆ ರಾಮ ಸೇತುವೆಯ ಬಗ್ಗೆ ಇನ್ನೂ ಕೂಡ ಪೂರ್ಣವಾದ ಮಾಹಿತಿ ದೊರೆತಿಲ್ಲ. 2000 ದಶಕದ ಆರಂಭದಲ್ಲಿ ಉಪಗ್ರಹ ಚಿತ್ರಗಳು ಸಾರ್ವಜನಿಕವಾಗಿ ಲಭ್ಯವಾಗತೊಡಗಿದಾಗ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಮುದ್ರ ಪ್ರದೇಶದ ಒಂದು ವಿಚಿತ್ರ ಚಿತ್ರ ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಗುತ್ತದೆ. ಸಮುದ್ರದ ಮಧ್ಯದಲ್ಲಿ ಸರಣಿ ರೂಪದಲ್ಲಿ ಕಾಣುವ ಕಲ್ಲುಗಳು ಮತ್ತು ಮರಳು ದ್ವೀಪಗಳು ಸೇತುವೆಯಂತೆ ಕಂಡವು. ಇದನ್ನು ನೋಡಿದ ಅನೇಕರು ಇದೇ ರಾಮಾಯಣದ
ಸ್ಥಳದಲ್ಲಿ ಉಲ್ಲೇಖವಾಗಿರುವ ರಾಮ ಸೇತುವೆ ಎಂದು ಹೇಳಲು ಪ್ರಾರಂಭಿಸುತ್ತಾರೆ. ಇನ್ನೊಂದೆಡೆ ವಿಜ್ಞಾನಿಗಳು ಇದು ನೈಸರ್ಗಿಕ ರಚನೆಯಾಗಿರಬಹುದು ಎಂದು ಅಭಿಪ್ರಾಯಪಟ್ಟರು. ಆದರೆ ಒಂದು ಪ್ರಶ್ನೆ ಮಾತ್ರ ಉಳಿಯಿತು. ಒಂದು ವೇಳೆ ಇದು ಸಂಪೂರ್ಣ ನೈಸರ್ಗಿಕ ರಚನೆಯಾದರೆ ಯಾಕೆ ಇದು ಇಷ್ಟು ಸರಳವಾದ ಸಾಲಿನ ರೂಪದಲ್ಲಿ ಕಾಣುತ್ತದೆ? ಈ ಪ್ರಶ್ನೆ ಇಂದಿಗೂ ಚರ್ಚೆಯ ವಿಷಯವಾಗಿದೆ. ಕೆಲವು ಸಮುದ್ರ ಅಧ್ಯಯನದಲ್ಲಿ ಈ ಪ್ರದೇಶವು ಮರಳು ಮತ್ತು ಸುಣ್ಣದ ಕಲ್ಲು ಮತ್ತು ಹವಳದ ರಚನೆಗಳು ಕಂಡುಬಂದಿವೆ. ಕೆಲ ಸಂಶೋಧಕರು ಈ ಪ್ರದೇಶವು ಸಾವಿರಾರು ವರ್ಷಗಳ ಹಿಂದೆ ನೆಲಭಾಗವಾಗಿರಬಹುದು ಎಂದು ಊಹಿಸಿದ್ದಾರೆ. ಸಮುದ್ರ ಮಟ್ಟ ಏರಿದಂತೆ ಆ ಪ್ರದೇಶ ಮುಳುಗಿರಬಹುದು. ಒಂದು ವೇಳೆ ಇದು ಸತ್ಯವಾಗಿದ್ದರೆ ರಾಮಾಯಣದ ಕಥೆಯಲ್ಲಿ ಉಲ್ಲೇಖವಾಗಿರುವ ಪ್ರದೇಶಗಳಿಗೆ ಇವು ಯಾವುದಾದರೂ ಸಂಬಂಧ ಹೊಂದಿರಬಹುದೇ? ಈ ಪ್ರಶ್ನೆಗೆ ಇನ್ನೂ ಖಚಿತ ಉತ್ತರ ಸಿಕ್ಕಿಲ್ಲ. 1964ರ ಚಂಡಮಾರುತದ ಸಮಯದಲ್ಲಿ ಧನುಷ್ಕೋಡಿಗೆ ಹೋಗುತ್ತಿದ್ದ ಒಂದು ರೈಲು ಸಮುದ್ರದ ಅಲೆಗಳಲ್ಲಿ ಸಿಲುಕಿ ನಾಶವಾಗುತ್ತದೆ. ನೂರಾರು ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಇಂದು ಆ ಘಟನೆ ಭಾರತದ ಅತ್ಯಂತ ದುರಂಕರ ರೈಲು ಅಪಘಾತಗಳಲ್ಲಿ ಒಂದಾಗಿ ನೆನಪಾಗುತ್ತದೆ. ಸ್ಥಳೀಯ ಜನರ ಪ್ರಕಾರ ಚಂಡಮಾರುತದ ನಂತರ ಧನುಷ್ಕೋಡಿಯ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಇಂದಿಗೂ ಆ ಪ್ರದೇಶದಲ್ಲಿ ನಿಂತರೆ ವಿಚಿತ್ರವಾದ ನಿಶ್ಶಬ್ದತೆ ಅನುಭವಿಸಬಹುದು ಎಂದು ಹಲವರು ಹೇಳ್ತಾರೆ. ಪುರಾಣಗಳ ಪ್ರಕಾರ ನಳ ಮತ್ತು ನೀಳ ಎಂಬ ಇಬ್ಬರ ವಾನರ ಯೋಧರು ಸೇತುವೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅವರು ಸಮುದ್ರದ ಮೇಲೆ ಕಲ್ಲುಗಳನ್ನು ಹಾಕಿ ಮಾರ್ಗ ನಿರ್ಧರಿಸಿದರು ಎಂದು ಹೇಳಲಾಗುತ್ತದೆ. ಈ ಕತೆ ಕೇವಲ ಧಾರ್ಮಿಕ ಕಥೆಯಲ್ಲ ಸ್ನೇಹಿತರೆ, ಇದು ತಂಡದ ಕೆಲಸ, ನಾಯಕತ್ವ ಮತ್ತು ಅಸಾಧ್ಯವೆನಿಸುವ ಗುರಿಯನ್ನು ಸಾಧಿಸುವ ಸಂಕೇತವಾಗಿದೆ. ಹನುಮಾನ್ ರಾಮಾಯಣದ ಅತ್ಯಂತ ಜನಪ್ರಿಯ ಪಾತ್ರಗಳಲ್ಲಿ ಒಬ್ಬರು. ಸೀತೆ ಇರುವ ಸ್ಥಳವನ್ನು ಕಂಡುಹಿಡಿಯುವುದು, ಲಂಕೆಗೆ ಸಂದೇಶವನ್ನು ಕೊಂಡೊಯ್ಯುವುದು ಮತ್ತು ಯುದ್ಧದಲ್ಲಿ ಸಹಾಯ ಮಾಡುವುದು ಎಲ್ಲವೂ ಹನುಮಂತನ ಮಹತ್ವದ ಪಾತ್ರಗಳಾಗಿವೆ. ರಾಮ ಸೇತುವೆಯ ಕಥೆಯನ್ನು ಹೇಳುವಾಗ ಹನುಮಂತನನ್ನು ಉಲ್ಲೇಖಿಸದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ. ಅವರ ಭಕ್ತಿ ಶಕ್ತಿ ಇಂದಿಗೂ ಕೋಟ್ಯಾಂತರ ಜನರಿಗೆ ಪ್ರೇರೇಪಣೆಯಾಗಿದೆ. ರಾಮೇಶ್ವರಂ ಟೆಂಪಲ್ ಒಳಗೆ 22 ಪವಿತ್ರ ಬಾವಿಗಳಿವೆ ಎಂಬ ನಂಬಿಕೆ ಇದೆ. ಭಕ್ತರು ಈ ಬಾವಿಗಳ ನೀರಿನಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನವನ್ನು ಪಡೆಯುತ್ತಾರೆ. ಆಶ್ಚರ್ಯದ ವಿಷಯ ಏನೆಂದರೆ, ಒಂದೇ ಪ್ರದೇಶದಲ್ಲಿದ್ದರೂ ಪ್ರತಿಯೊಂದು ಬಾವಿಯ ನೀರಿನ ರುಚಿ ಮತ್ತು ಗುಣಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದಂತೆ ಎಂದು ಅನೇಕ ಭಕ್ತರು ಹೇಳ್ತಾರೆ. ಇದು ಇಂದಿಗೂ ಜನರಲ್ಲಿ ಕುತೂಹಲ ಮೂಡಿಸುವ ವಿಷಯವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಕೆಲವರು ಧಾರ್ಮಿಕ ನಂಬಿಕೆಯಿಂದ, ಕೆಲವರು ರಾಮ ಸೇತುವೆಯ ರಹಸ್ಯವನ್ನು ತಿಳಿಯಲು ಮತ್ತು ಕೆಲವರು ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಸವಿಯಲು ಬರ್ತಾರೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ನಂಬಿಕೆ, ಇತಿಹಾಸ ಮತ್ತು ನಮ್ಮ ಸಂಸ್ಕೃತಿಯ ಸಂಗಮವಾಗಿದೆ ಸ್ನೇಹಿತರೆ. ಈ ಪ್ರಶ್ನೆಗೆ ಇಂದಿಗೂ ಅಂತಿಮ ಉತ್ತರ ಸಿಕ್ಕಿಲ್ಲ. ಕೆಲವರು ಇದು ಪುರಾತನ ಮಾನವ ನಿರ್ಮಿತ ಮಾರ್ಗವಾಗಿರಬಹುದು ಎಂದು ಹೇಳಿದರೆ, ಇನ್ನು ಕೆಲವರು ಅದು ಸಂಪೂರ್ಣ ನೈಸರ್ಗಿಕ ರಚನೆ ಎಂದು ಹೇಳ್ತಾರೆ. ಆದರೆ ಯಾವುದೇ ಅಭಿಪ್ರಾಯ ಹೊಂದಿದ್ದರೂ ರಾಮ ಸೇತುವೆ ವಿಶ್ವದ ಅತ್ಯಂತ ಚರ್ಚಿತ ಪುರಾಣ ಇತಿಹಾಸ ರಹಸ್ಯಗಳಲ್ಲಿ ಒಂದಾಗಿದೆ. ರಾಮ ಸೇತುವೆ ಕಥೆ ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಎದುರಿಗೆ ಎಷ್ಟೇ ದೊಡ್ಡ ಅಡೆತಡೆ ಇದ್ದರೂ ಧೈರ್ಯ, ಏಕತೆ ಮತ್ತು ನಂಬಿಕೆ ಇದ್ದರೆ ಅದನ್ನು ದಾಟಬಹುದು. ಶ್ರೀರಾಮನ ಸೇನೆ ಸಮುದ್ರದ ಮೇಲೆ ಸೇತುವೆ ಕಟ್ಟಿದ ಕಥೆ ಈ ಸಂದೇಶದ ಸಂಕೇತವಾಗಿದೆ. ಸ್ನೇಹಿತರೆ, ರಾಮೇಶ್ವರಂ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ, ಅದು ಸಾವಿರಾರು ವರ್ಷಗಳಿಂದ ಜನರ ನಂಬಿಕೆಯನ್ನು ಹೊತ್ತಿರುವ ಪವಿತ್ರ ಕ್ಷೇತ್ರ. ರಾಮ ಸೇತು ಕೇವಲ ಕಲ್ಲುಗಳ ಸರಣಿಯಲ್ಲ, ಅದು ಇತಿಹಾಸ, ಪುರಾಣ ಮತ್ತು ವಿಜ್ಞಾನ ಒಂದೇ ಸ್ಥಳದಲ್ಲಿ ಸೇರುವ ಅಪರೂಪದ ಉದಾಹರಣೆಯಾಗಿದೆ. ಇಂದಿಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ, ಆದರೆ ಇದೇ ರಹಸ್ಯ ಜನರನ್ನು ಮತ್ತೆ ಮತ್ತೆ ರಾಮೇಶ್ವರಂ ಕಡೆಗೆ ಆಕರ್ಷಿಸುತ್ತದೆ. ನೀವು ರಾಮ ಸೇತುವೆ ಬಗ್ಗೆ ಏನು ನಂಬುತ್ತೀರಿ? ಅದು ಶ್ರೀರಾಮ ನಿರ್ಮಿಸಿದ ಸೇತುವೆಯೇ ಅಥವಾ ಪ್ರಕೃತಿ ಅದ್ಭುತ ಸೃಷ್ಟಿಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.